25 ಕೋಟಿ ಡಿಡಿನ ಇವತ್ತು ಬ್ಯಾಂಕ್ ಕಳಿಸ್ಬಿಡಿ. ಯಾರು ಅರ್ಜೆಂಟ್ ನೋಡ್ಬೇಕಂದವರು ಅಲ್ಲಿದ್ದಾರೆ ಸರ್. ಹೂ ಅದೇ ಸರ್ಪ್ರೈಸ್. ಏನ್ ಇದಕ್ಕಿದ್ದಾಗೆ ನೀ ಬರ್ತಿದ್ದ ಹೇಳಿದ್ರೆ ನಾ ಮರ್ಸಿಸ್ ಬೆನ್ಸ ಕಳಿಸ್ತೀನಿ ಡಾರ್ಲಿಂಗ್. ರಾಜಬಾಬು, ಅವತ್ತು ನಿಮ್ ಯೋಚನೆಯಲ್ಲಿ ಪ್ರಜ್ಞೆ ತಪ್ಪಿದ್ದೋಳು ನಿಮ್ ವಾಯ್ಸ್ ಕೇಳಿದ ಮೇಲೆ ಎದ್ದಿರೋದು. ಡಾಕ್ಟರ್ ಹೇಳಿದ್ದೆ ಸತ್ಯ ಆಗ್ಬೇಕು. ಯಾರು ಇರಲ್ಲ. My mummy brother. He is my brother. ವಾಟ್? ಇವ್ರ ನಿಮ್ ಫ್ಯಾಮಿಲಿ ಮೆಂಬರ್ಸಾ? Yes. ಸಾರಿ ಟು ಟೆಲ್ ಯು ದಿಸ್ ಡಾರ್ಲಿಂಗ್. ಇವ್ರನ್ನೆಲ್ಲ ನೋಡ್ತಾ ಇದ್ರೆ ಅಣ್ಣಮ್ಮನ ದೇವಸ್ಥಾನದ ಮುಂದೆ ಬುದ್ಧಿ ನಮ್ಮನ್ನ ಕೀಳ ಕಾಣ್ಬೇಡಿ. ನಾವು ಬರೀ ಹೊಟ್ಟೆ ಇದ್ರೆ ಸಾಲದು, ಬ್ಯಾಕ್ ಗ್ರೌಂಡ್ ಹೇಗೆ? ಅಯ್ಯೋ, ನಾವು ಬ್ಯಾಕ್ ಗ್ರೌಂಡ್ ಸ್ಟ್ರಾಂಗ್ ಆಗೇ ಇದೀವಿ. ನಮ್ ತಂಗಿಗೆ 500 ಎಕರೆ ನೀರಾವರಿ ಜಮೀನಿದೆ. 5,000 ತೆಂಗಿನ ಮರಗಳಿದಾವೆ. 5,000 ಪಪ್ಪಾಯಿ ಗಿಡ ಇದೆ. 5,000 ದಾಳಿಂಬರಿ ಗಿಡಗಳಿದ್ದಾವೆ. ಸಾಲದಕ್ಕೆ 5,000 ಕೋಳಿಗಳಿದೆ. 50 ಕೋಟಿ ಆಸ್ತಿ ಇದೆ. ಸಾಲದಕ್ಕೆ 5 ಕೋಟಿ ಲೇವಾದೇವಿ ನಡೆಯುತ್ತೆ. ಅಂದ್ರೆ ಬಡ್ಡಿ ವ್ಯವಹಾರ. ಓಹ್, ಅಮ್ಮನ್ ಲಕ್ಕಿ ನಂಬರ್ 5, ಮಗಳದು 7. ಮಗಳು ಯಾವತ್ತಿದ್ರು ತಾಯಿಗಿನ್ನ 2 ಹೆಜ್ಜೆ ಮುಂದೆ ಇರ್ಬೇಕಲ್ವಾ? ಇವನ್ ಮಾತ್ರ ಯಾವಾಗ್ಲೂ 2 ಹಿಂದೆ. ಇವನ್ ಲಕ್ಕಿ ನಂಬರು. ಓ 3. ನನ್ ಲಕ್ಕಿ ನಂಬರ್ 3ನೇ. ಗೋವಿಂದ ಗೋವಿಂದ. What are you doing? What are you doing? Come back side. Oh God. Your brother is crazy. ರಾಣಿ, ಇಷ್ಟೊತ್ತು ನಿಮ್ಮ ಅಂಕಲ್ ನಿಮ್ ಪ್ರಾಪರ್ಟೀಸ್ ಬಗ್ಗೆ ಹೇಳ್ತಿದ್ರಲ್ಲ, ಇದೆಲ್ಲ ಲಂಡನ್ ಅಲ್ಲಿ ನಮ್ ಸರ್ವೆಂಟ್ಸ್ ಗಿದೆ. ವೆಲ್ ಕಮಿಂಗ್ ಟು ಮೈ ಪ್ರಾಪರ್ಟಿ. ವಾಟ್ ಶಾಲ್ ಐ ಸೇ? ಯಾವ ದೇಶದಲ್ಲಿ ಏನೇನ್ ಬಿಸ್ನೆಸ್ ಇದೆ ಅಂತ ಹೇಳಿ, ಎಷ್ಟು ಕೋಟಿ ವ್ಯವಹಾರ ಇದೆ ಅಂತ ಹೇಳಿ. ವಿ ಹ್ಯಾವ್ ಗಾಟ್ ಅ ಗ್ಲೋಬಲ್ ಟ್ರಾನ್ಸಾಕ್ಷನ್. ಏನಿದೆ ಏನಿಲ್ಲ ಅಂತ ಹೇಳಿ, ಅದಕ್ಕೆ ಹೇಳಿದ್ರೆ ಬಿಟ್ಬಿಟ್ಟಿದ್ದೀನಿ. ತಾವು ದೊಡ್ಡವರು ಇಲ್ದೇ ಇರುತ್ತಾ? ನಾವಿಲ್ಲಿ ಯಾಕೆ ಬಂದಿದೀವಿ ಅಂದ್ರೆ, ನನ್ ಮಗಳಿಗೆ ಟಾಪ್ 10 ಆರ್ಸಿ ಅದ್ರಲ್ಲಿ ನಂಬರ್ 1 ಸೆಲೆಕ್ಟ್ ಮಾಡಿ ಮದ್ವೆ ಮಾಡ್ಬೇಕು ಅಂತಿದ್ದೆ. ಆದ್ರೆ ನಮ್ ರಾಣಿ ನಿಮ್ಮನ್ನೇ ಪ್ರೀತಿಸಿ ನೀವೇ ಟಾಪ್ ಎ, ನೀವಿಲ್ದೆ ಬದುಕಕ್ಕಾಗಲ್ಲ ಅಂತ ಹಠ ಹಿಡಿದಿದ್ದಾಳೆ. ನೀವ್ ಒಪ್ಪಿಗೆ ಕೊಟ್ರೆ ಮದ್ವೆ ನಿಶ್ಚಯ ಮಾಡಿ. ಹಲೋ 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 ಹಲೋ, ಎಕ್ಸ್ಕ್ಯೂಸ್ ಮೀ, ಸ್ಟಾಪ್ ಇಟ್. ಲುಕ್ ರಾಣಿ, ನಾನ್ ನಿನ್ ಪ್ರೀತಿನ ಎಮೋಷನಲ್ ಅಕ್ಸೆಪ್ಟ್ ಮಾಡಿರ್ಬೋದು, ನಾ ಇಲ್ಲ ಅಂತ ಹೇಳ್ತಿಲ್ಲ. ಆಮೇಲೆ ಮನೆಗ್ ಬಂದ್ಮೇಲೆ ಯೋಚನೆ ಮಾಡಿದೆ, ಹೆತ್ತ ತಂದೆ ತಾಯಿಗಳಿಗಿಂತ ಈ ಪ್ರೀತಿ ಹೆಚ್ಚ? ಮಮ್ಮಿ, ನಾವೆಲ್ಲಿ ನೀವೆಲ್ಲಿ ಲೆವೆಲ್ ಮ್ಯಾಚ್ ಆಗ್ಬೇಕಲ್ಲ. ನಾಳೆ ನಮ್ ತಂದೆ ಅಕ್ಸೆಪ್ಟ್ ಮಾಡಿಲ್ಲ ಅಂದ್ರೆ ನೋ ಇಟ್ಸ್ ರಾಂಗ್. ನೋಡಿ, ನೀವ್ ಹೇಗೆ ನಿಮ್ ಲೆವೆಲ್ಗೆ ಟಾಪ್ 10 ಸೆಲೆಕ್ಟ್ ಮಾಡಿದಿರೋ, ಅದೇ ರೀತಿ ನಮ್ ಲೆವೆಲ್ಗೆ ನಮ್ ತಾಯಿ ತಂದೆ ಟಾಪ್ 10 ಸೆಲೆಕ್ಟ್ ಮಾಡಿ. ಫಾರ್ ಎಕ್ಸಾಂಪಲ್, ಜೂಲಿಯಾ ರಾಬರ್ಟ್ಸ್, ಜೆನಿಫರ್ ಲೋಪೆಸ್, ಕೇಟ್ ವಿನ್ಸ್ಲೆಟ್, ಇವರೆಲ್ಲ ಆ ಲಿಸ್ಟ್ ಅಲ್ಲಿ ಇದ್ದಾರೆ. ರಾಣಿ, ಸಾರಿ, ಐ ಕಾಂಟ್ cheat my parents. No, mommy, tell him. Mommy, I love him, mommy. I can't live without him, mommy. Mommy, please tell him. I love you, Raja. ಅಯ್ಯೋ, ಸಮಾಧಾನ ಮಾಡ್ಕೊಳಮ್ಮ. ಅಯ್ಯೋ, ರಾಣಿ, ಮಾತು ಕೇಳಮ್ಮ. ಅಯ್ಯೋ, ಸಮಾಧಾನ ಮಾಡ್ಕೊಳಮ್ಮ. I love you, Raja. Oh my God. ಒಂದ್ ಕಡೆ ನಮ್ ತಂದೆ ತಾಯಿ, ಮತ್ತೊಂದ್ ಕಡೆ ಪದೇ ಪದೇ ನನಗೋಸ್ಕರ ಪ್ರಾಣ ಕೊಡೋಕ್ಕೂ ಸಿದ್ಧವಾಗಿರೋಳು. ರಾಣಿ, ಐ ನೋ ಯು ಲವ್ ಮಿ ಟ್ರೂಲಿ, ಆದ್ರೆ ಇದಕ್ಕೆಲ್ಲ ನಮ್ಮ ಪೇರೆಂಟ್ಸ್ ಒಪ್ಕೋತಾರ? ಇದು ಎಲ್ಲರ ಮನೆಯಲ್ಲೂ ನಡೆಯೋ ಕಥೆನೆ. ಲವ್ ಸ್ಟೋರಿ ಶುರುವಾಗೋದೇ ಹೀಗೆ. ಹುಡುಗ ಹುಡುಗಿ ಪ್ರೀತಿಸ್ತಾರೆ, ಪೇರೆಂಟ್ಸ್ ಒಪ್ಕೊಳ್ಳೋದಿಲ್ಲ. ನೋ, ನಮ್ ತಂದೆ ವಿಷಯ ಗೊತ್ತಿಲ್ಲ ನಿಮಗೆ? ಅಯ್ಯೋ, ದಯವಿಟ್ಟು ಹಾಗೆ ಹೇಳ್ಬೇಡಿ. 3ನೇ ತಿಂಗಳಿಗೆ ಗರ್ಭ, 5ನೇ ತಿಂಗಳಿಗೆ ಬೈಕೆ, 9ನೇ ತಿಂಗಳಿಗೆ ಮಗು ಡೆಲಿವರಿ ಆಗ್ಬಿಡುತ್ತೆ. ಆಗ ಆ ಮಗು ಫೋಟೋನ ಸ್ಕ್ಯಾನ್ ಮಾಡಿ ಇಂಟರ್ನೆಟ್ ಅಲ್ಲಿ ಹಾಕಿ ಫಾರಿನ್ ಅಲ್ಲಿರೋ ನಿಮ್ ತಂದೆ ತಾಯಿ ಕಳಿಸಿದ್ರೆ ಎನ್ಲಾರ್ಜ್ ಮಾಡಿ ನೋಡಿ, ವಾಟ್ ಎ ಕ್ಯೂಟ್ ಬೇಬಿ. ಆಗ ರಪ್ಪ ಅಂತ ನೀವು ಫ್ರೇಮ್ ಒಳಗೆ ಎಂಟ್ರಿ ಆಗ್ಬಿಟ್ಟು, ಡ್ಯಾಡಿ ಈ ಮಗು ನಮ್ಮ ವಂಶದ ಕುಡಿ ಅಂತ ಹೇಳಿದಾಗ, ಓ ಮೈ ಗಾಡ್, ಏನೋ ಅವಸ್ಥೆ ಇದು. ನಮಗೆ ಹೇಳ್ದೆ ಕೇಳಿದೆ ಯಾವಾಗ್ಲೂ ಮದುವೆ ಆದೆ ಅಂತಾರೆ. ಆಗ ನಮ್ ರಾಣಿ ಬಂದು, ಮಾವ ಅವ್ರದ್ದೇನು ತಪ್ಪಿಲ್ಲ, ನಮ್ ತಾಯಿ ತಂದೆ ಮೋಸ ಮಾಡಬಾರ್ದು ಅಂತ ಹೇಳಿದ್ರು. ಆದ್ರೆ ನಾನ್ ಸಾಯೋ ಸಮಯದಲ್ಲಿ ತ್ಯಾಗ ಮಾಡಿ ತಾಳಿ ಕಟ್ಟಿದ್ರು ಅಂತ ನಮ್ ರಾಣಿ ಹೇಳ್ತಾಳೆ. ನೀವ್ ಹೇಳೋದನ್ನ ಸರಿನೇ. ಅಪ್ಪಿ ತಪ್ಪಿ ಮಗು ಈ ರೀತಿ ಹುಟ್ಬಿಡ್ತು ಅಂದ್ರೆ ಛೇ 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 ಛೇ, ಏನು ಬಾವ ನೀವು ಬಾವಾ ಮುಂದೆ ಆಗ್ತಿರಲ್ವಾ? ಎಂತ ವಂಶ ನಿಮ್ದು? ರಣಧೀರ ಕಂಠೀರವನ ಫ್ಯಾಮಿಲಿಯಲ್ಲಿ ಇಂತ ಅಡ್ಡದಿಡ್ಡಿ ಮಗು ಹುಟ್ಟುತ್ತ. ನೀನ್ ಯಾವಾಗ್ಲೂ ನನ್ನ ಇಲ್ಲೇ ಟಚ್ ಮಾಡ್ತೀಯ. ಸಾರಿ ಡ್ಯಾಡ್, ಒಬ್ಳು ಪ್ರಾಣ ಉಳ್ಸಕ್ಕೋಸ್ಕರ ನಿಮ್ ಪ್ರೀತಿನ ತ್ಯಾಗ ಮಾಡ್ತೀನಿ. ದಯವಿಟ್ಟು ನನ್ನ ಕ್ಷಮಿಸಿ. ಐ ಶುಡ್ ಮ್ಯಾರಿ ಹರ್. ರಾಣಿ, ರಾಣಿ, ಐ ಲವ್ ಯು ರಾಣಿ. ಅಂದ್ರೆ I love you.